ನಮಸ್ಕಾರ ಕಣ್ರಪ್ಪ, ಚೆನ್ನಾಗಿದ್ದೀರಾ? ನಾನಂತೂ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಕಣಪ್ಪ. ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ, ವೆಲ್ಕಮ್ ಟು ದ ಮ್ಯಾಟರ್. KCH ಮುನಿಯಪ್ಪ ಅವರು ಹೇಳವ್ರೆ, ಏನು ನವಂಬರ್ಲಿ ಯಾವುದೋ ಕ್ರಾಂತಿ ಗೇಂತಿ ಏನೂ ಇಲ್ಲ, 5 ವರ್ಷ ಸಿದ್ದರಾಮಯ್ಯ ಸಾಹೇಬ್ರೆ CM, ಕ್ರಾಂತಿ ಗೀಂತಿ ವಾಂತಿ ಗೀಂತಿ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗ ಕಾಂಗ್ರೆಸ್ ಒಳಗಡೆ ಅವ್ರವ್ರ MLA ಪ್ರಕಾರ ಅವ್ರಿವರು ಬ್ಯಾಟಿಂಗು ಬಾಲಿಂಗು ಎಲ್ಲ ನಡೆಯಕ್ಕೆ ಶುರು ಆಗ್ಬಿಡೋದೆ. ಏನು ಮಾಡ್ತಾರೆ ಅನ್ನೋದು ನೋಡಬೇಕು. DK ಸಾಹೇಬ್ರಿಗೆ ಕುಂದಿರಿಸ್ಬೇಕು ಅಂತ ಕೆಲವರು, DK ಅವರು ಬೇಡ, CM ಸಿದ್ದರಾಮಯ್ಯ ಸಾಹೇಬ್ರೆ ಇರಲಿ 5 ವರ್ಷ ಅಂತ. ಕಾಂಗ್ರೆಸ್ ಒಳಗಡೆ ಫುಲ್ ಮಚಾದೆ ಹಲ್ಲ ಅನ್ನೋ ಥರ ಆಗ್ಬಿಟ್ಟದೆ ಕಣಪ್ಪ. ಈ ಕಡೆಯಿಂದ ಬಾಲು, ಆ ಕಡೆಯಿಂದ ಬ್ಯಾಟಿಂಗ್. ಅವ್ರವ್ರ MLA ಪರ ಅವ್ರವರೇ ಹೋರಾಟಗಳು ಮಾಡ್ತಾವ್ರೆ, ಅವ್ರವರೇ ಬ್ಯಾಟಿಂಗ್ಗಳು ಹೊಡೆದಾಡ್ತಾವ್ರೆ. ಆ ಬ್ಯಾಟಿಂಗು ಯಾರು ಮಾಡ್ತಾವ್ರೆ, ಬಾಲಿಂಗ್ ಯಾರು ಆಗ್ತಾವ್ರೆ ಅಂತ ಅದಿನ್ನೂ ಸುದ್ದಿ ಹೊರಗೆ ಬಂದಿಲ್ಲ ಕಣಪ್ಪ. ಆದರೆ DK ಸಾಹೇಬರಿಗೆ CM ಮಾಡಬೇಕು ಅಂತ ಆಸೆ ಪಟ್ಟವರು ಸುಮಾರು ಜನ. ಆದರೆ ಸಿದ್ದರಾಮಯ್ಯಗೆ ಸಪೋರ್ಟು ಜಾಸ್ತಿ ಇದೆ ಕಾಂಗ್ರೆಸ್ ಅಲ್ಲಿ ಅಂತ. ಸೊ ಈಗ ಮುನಿಯಪ್ಪ ಅವ್ರು ಏನು ಹೇಳೋರು ಹಂಗೆ, ಯಾವುದೋ ಕ್ರಾಂತಿ ಗೀಂತಿ ಏನಿಲ್ಲ, 5 ವರ್ಷ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೇ ಖಂಡಿತ ಖಚಿತ ಉಚಿತ ಅವರೇ, ಅಲ್ಲೇ ಸೀಟ್ ಮೇಲೆ ಅವರೇ ಕೂತ್ಕೋತಾರೆ. ಸಿದ್ದರಾಮಯ್ಯ ಸಾಹೇಬ್ರೆ CM 5 ವರ್ಷ ಅಂತ ಹೇಳ್ಬಿಟ್ಟವ್ರೆ ಕಣಪ್ಪ. ನೋಡ್ಬೇಕಪ್ಪ, ಕಾದ್ ನೋಡ್ಬೇಕು ಏನಾಯ್ತದಂತ. ಇನ್ನು ನವಂಬರ್ ಬಂದಿಲ್ಲ, ಇನ್ನೊಂದು 10 ದಿವಸ ಐತೆ ಕಣಪ್ಪ. ಈಗ ಗೊತ್ತಾಯ್ತದೆ ಯಾರು ಏನು ಎತ್ತ ಅಂತ. ಕ್ರಾಂತಿನ ವಾಂತಿನ ನಮಗೂ ನವಂಬರಲ್ಲಿ ಗೊತ್ತಾಯ್ತದೆ, ಕಾದ್ ನೋಡೋಣ. ನಮಗಂತೂ ಗೊತ್ತಿರೋ ಪ್ರಕಾರ ನವಂಬರ್ 1 ಕನ್ನಡ ರಾಜ್ಯೋತ್ಸವ ಕಣಪ್ಪ. ಕನ್ನಡ ರಾಜ್ಯೋತ್ಸವ ಇರುತ್ತೆ. ಅದಾದಮೇಲೆ ಕನ್ನಡ ರಾಜ್ಯೋತ್ಸವ ಆದಮೇಲೆ ಇವ್ರ ಹೋರಾಟ, ಇವ್ರ ಉತ್ಸವ ಏನಿರುತ್ತೆ ಕಾಂಗ್ರೆಸ್ಸಲ್ಲಿ ಅಂತ ನಾವು ಕಾದು ನೋಡಬೇಕು. ಓಕೆನಾ? ಇನ್ನೋವೇ ಕಣಪ್ಪ ಮೇಟ್ರು, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಫ್ರೀಡಮ್ ಪಾರ್ಕ್ ಯಾರು ಗೊತ್ತಿಲ್ಲಪ್ಪ, ಬೆಂಗಳೂರು ಒಳಗಡೆ ಹೋರಾಟಗಾರರು ಎಲ್ಲ ಏನೇ ಚಳವಳಿ ಏನೇ ಇದ್ರು ಹೋಗಿ ಅಲ್ಲೇ ಕೂತ್ಕೊಂಡು ಹೋರಾಟ ಮಾಡ್ತಾ ಇದ್ರು ಫ್ರೀಡಮ್ ಪಾರ್ಕಲ್ಲಿ. ಈಗ ಫ್ರೀಡಮ್ ಪಾರ್ಕಲ್ಲಿ ಫ್ರೀಡಮ್ಮೇ ಇಲ್ದಂಗೆ ಆಗೋಗ್ಬಿಡ್ತು ಕಣಪ್ಪ. ಯಾಕಂತೀರಪ್ಪ, ಹೋರಾಟಗಾರರೆಲ್ಲ ಜಾಸ್ತಿ ಮಾತಾಡಿದ್ರೆ ರೋಡ್ ಕಡೆ ಹೋಗಿ ಗಾಡಿಗಳನ್ನ ತಡೆ ಹಿಡಿಯೋದು ಅದು ಇದೆಲ್ಲ ಮಾಡೋರು. ಅದಕ್ಕೆ ಪೊಲೀಸ್ನವರೆಲ್ಲ ಸೇರಿ ಸಕ್ಕತ್ತಾಗಿ ತಲೆ ಓಡಿಸ್ಬಿಟ್ಟು ಬ್ರೇನ್ ಓಡಿಸ್ಬಿಟ್ಟು ರಾಕೆಟ್ ಕಣ್ಣಿಡಿದಿಲ್ಲ ಗೊತ್ತಿಲ್ಲ, ಗೇಟ್ ಒಂದು ದೊಡ್ಡದಾಗಿರೋ ಗೇಟ್ನ ಕಣ್ಣಿಡಿದ್ಬಿಟ್ಟವ್ರೆ ಕಣಪ್ಪ. ಎಲ್ಲ ಕಡೆ ದೊಡ್ಡ ದೊಡ್ಡ ಗೇಟ್ಗಳು ಹಾಕ್ಬಿಟ್ಟವ್ರೆ. ಹೋರಾಟಗಾರರು ಚೈನಾ ಗೇಟ್ ಹತ್ತದಂಗೆ ಹತ್ತಬೇಕು ಕಣಪ್ಪ. ಆ ಚೈನಾ ಗೇಟ್ ಆದ್ರೂ ಹತ್ತು ಬಿಡ್ಬೋದು, ಈ ಗೇಟ್ ಹತ್ತಕ್ಕಾಗಲ್ಲ, ಹಂಗೆ ಮಾಡಿ ಇಟ್ಬಿಟ್ಟವ್ರು. ಅಷ್ಟು ಹೈಟ್ ಗೇಟ್ಗಳು ಹಾಕಿ ಇಟ್ಬಿಟ್ಟವ್ರಿ. ಇನ್ನು ಹೋರಾಟಗಾರರು ಏನಿದ್ರು ಒಳಗಡೆ ಮೈದಾನದ ಒಳಗಡೆನೆ ಹೋರಾಟ, ಕಲ್ ತೂರಾಟ, ಏನೇ ತೂರಾಟ ಏನೇ ಮಾರಾಟ ಮಾಡಿದ್ರು ಎಲ್ಲ ಒಳಗೆ, ಹೊರಗೆ ಹೋಗಕ್ಕಾಗಲ್ಲ, ಅಷ್ಟು ದೊಡ್ಡ ದೊಡ್ಡ ಗೇಟ್ಗಳು ಹಾಕ್ಬಿಟ್ಟವ್ರಿ ಕಣಪ್ಪ. ದಿಸ್ ವಾಲ್ ಇಸ್ ವೆರಿ ಗ್ರೇಟ್ ಅನ್ನೋ ಥರ ಮಾಡಕ್ ಬಿಟ್ಟವ್ರೆ ಹೋರಾಟಗಾರರು. ಈಗ ಫ್ರೀಡಮ್ ಪಾರ್ಕ್ ಒಳಗಡೆ ಫ್ರೀಡಮ್ ಇಲ್ಲ, ಹೋರಾಟಗಾರರಿಗೆ ಹಂಗೆ ಮಾಡೋರು. ಯಾಕಂದ್ರೆ ಗೇಟ್ಗಳು ದೊಡ್ಡ ದೊಡ್ಡದಾಗಿ ಹಾಕ್ಬಿಟ್ಟವ್ರೆ. ರೋಡ್ ಕಡೆ ಹೋಗಿ ಗಲಾಟೆ ಮಾಡೋಕ್ಕಾಗಲ್ಲ, ಗಾಡಿಗಳನ್ನ ತಡೆ ಹಿಡಿಯೋಕ್ಕಾಗಲ್ಲ, ಯಾಕಂದ್ರೆ ಗೇಟ್ ಇದೆ, ನೀವು ಎಲ್ಲೂ ಹೋಗೋಕ್ಕಾಗಲ್ಲ, ಅಲ್ಲೇ ಒಳಗಡೆನೆ ಗುಡ್ಲಾಡ್ರಿ ಅಂತೇಳಿ ರೆಡಿ ಮಾಡಿ ಬಿಟ್ಬಿಟ್ಟವ್ರೆ ಪೊಲೀಸ್ನವರು. ಬುದ್ಧಿ ಉಪಯೋಗಿಸಿ ಪಾಪ ಅವ್ರಿಗೂ ತಲೆನೋವು ಇತ್ತು ಕಣಪ್ಪ. ಅವ್ರಿಗೂ ಹೆಂಡತಿ ಮಕ್ಳು ಇರ್ತಾರೆ, ಅವ್ರಿಗೂ ಸಂಸಾರ ಇರ್ತದೆ ಪಾಪ. ಈ ಹೋರಾಟಗಳು ಇವೆಲ್ಲ ಮಾಡ್ಕೊಂಡಿದ್ರೆ ಹಬ್ಬ ಗಿಬ್ಬ ಎಲ್ಲ ಮಾಡೋದೇ ಅಲ್ಲ, ಪೊಲೀಸ್ನವ್ರಿಗೆ ರಜೆ ಬೇರಲ್ಲ ಪಾಪ, ಅವ್ರದ್ದು ಬೇರೆ ತಲೆನೋವು ಕಣಪ್ಪ. ಅಂಥದ್ರೊಳಗೆ ಈ ಥರ ಹೋರಾಟ ಗಿರಾಟ ಅಂತೆಲ್ಲ ಬಂದಾಗ ಅವ್ರು ತಡೆ ಹಿಡಿ, ಅವ್ರನ್ನ ತಳ್ಳು ನೂಕು, ಬಸ್ ಒಳಗೆ ಹಚ್ಚು, ಕರ್ಕೊಂಡೋಗಿ ಸ್ಟೇಷನ್ ಒಳಗೆ ಕುಂದರ್ಸು, ಇವೆಲ್ಲ ತಲೆನೋಯ್ತು. ಅದಕ್ಕೆ ಫ್ರೀಡಮ್ ಪಾರ್ಕ್ ಒಳಗಡೆ ಫ್ರೀಡಮ್ ಇಲ್ದಂಗೆ ಮಾಡಾಕ್ಬಿಟ್ರು ಪೊಲೀಸ್ನವರು, ದೊಡ್ಡ ದೊಡ್ಡ ಗೇಟ್ಗಳನ್ನ ಹಾಕ್ಬಿಟ್ಟು. ಓಕೆನಪ್ಪ? ಇನ್ನು ವಿಚಾರಗಳಿವೆ ಕಣಪ್ಪ. ಈ RSS ಕಾಂಗ್ರೆಸ್ನವ್ರದ್ದು ಯಾಕೋ ಈ ಗಲಾಟೆಗಳು ನಿಲ್ಲಂಗೆ ಕಾಣ್ತಾ ಇಲ್ಲ ಕಣಪ್ಪ. ಯಾರು ಈಗ ಕೆಲಸದಲ್ಲಿ ಗೌರ್ಮೆಂಟ್ ಕೆಲಸದಲ್ಲಿ ಇರ್ತಾರೋ ಅವ್ರು ಯಾರು RSS ಭಾಗವಹಿಸ್ತಾರೋ ಅವ್ರನ್ನ ಕೆಲಸದಿಂದ ಅಮಾನತ್ನ ಮಾಡಾಕವ್ರು, ಇಬ್ಬರನ್ನ ಆಗ್ಲೇ ಮಾಡಾಕ್ಬಿಟ್ಟವ್ರಿ. ಅಲ್ಲಪ್ಪ, ಈ RSSಗೂ ಗೌರ್ಮೆಂಟ್ ಕೆಲಸಕ್ಕೂ ಏನು ಸಂಬಂಧ? ಇವ್ರು ಮೊದಲಿಂದಾನೇ ಇದ್ರು, ಅವ್ರು ಕೆಲಸ ಮಾಡ್ತಾವ್ರೆ. ಹೋರಾಟ ಇದ್ದಾಗೆ ಏನೋ ಐತಪ್ಪ ಹೋಗ್ತಾರೆ. RSS ಒಳಗಡೆ ಮೊದಲಿಂದಾನೇ ಇರೋದ್ರಿಂದ ಅವ್ರು ಓಡಾಡ್ತಾರೆ. ಗೌರ್ಮೆಂಟ್ ಕೆಲಸದಿಂದ ಯಾಕೆ ತೆಗಿತಾವ್ರಿ ಅಂತ ಜನ ಕೇಳ್ತಾವ್ರಿ. ಛೀ ಥೂ ಅಂತ ಉಗಿತಾವ್ರಿ ಕಾಂಗ್ರೆಸ್ನವ್ರಿಗೆ. ಇವ್ರಿಗೇನು ಮಾಡೋ ಕೆಲಸ ಇಲ್ವೇ? ಯಾಕೆ RSS 100 ವರ್ಷದ ಇತಿಹಾಸ ಇದೆ, RSSನ ತಡೆಯಕ್ಕೆ ನೋಡ್ತಾವ್ರಿ ಇವರು. ಅವ್ರ ಬುಡಕ್ಕೆ ಯಾವಾಗ ಕೈ ಹಾಕ್ತಾರೋ ಗೊತ್ತಿಲ್ಲ, ಒಟ್ಟು RSS ಅವ್ರು ಎದ್ರೆ ಮಾತ್ರ ರೊಚ್ಚಿಗೆ ಕಾಂಗ್ರೆಸ್ ಕಿತ್ತೋಗುತ್ತೆ, ಕಿತ್ತು ಬಿಸಾಕ್ಬಿಡ್ತಾರೆ. ಹಂಗೆ ಮಾಡ್ತಾರೆ RSS. ತುಂಬ ತೊಂದರೆ ಕೊಡ್ತಾವ್ರು RSS ಅವ್ರಿಗೆ. ಗೌರ್ಮೆಂಟಿಂದ ಇಬ್ಬರನ್ನ ಅಮಾನತ್ ಮಾಡಾಕ್ಬಿಟ್ಟಿದ್ದಾರೆ. ಅಂದರೆ ಗೌರ್ಮೆಂಟ್ ಡ್ಯೂಟಿಯಲ್ಲಿ ಇರೋರು ಯಾರು RSSಗಳಿಗೆ ಬಾಯಿ ಒಳಗಿಸಂಗಿಲ್ಲ, ಯಾರೇ ಆಗಿರಲಿ. ಗೌರ್ಮೆಂಟ್ ಕೆಲಸದವರು ಯಾರು ಹೋಗಿ RSS ಅಲ್ಲಿ ಭಾಗವಹಿಸಂಗಿಲ್ಲ. ಸೊ ಹಿಂಗಾಗ್ಬಿಟ್ಟದೆ ಕಣಪ್ಪ. ಈಗ ನೋಡ್ಬೇಕು ಕಣಪ್ಪ, ಕಾದು ಏನಾಯ್ತದೆ ಅಂತ. ಇವ್ರೇನೋ ಹಾಕೋದು ಏನೋ ಈಗ ಮೊದಲೇ ಬೆಂಕಿ ಹತ್ಕೊಂಡ್ಬಿಟ್ರೆ ಅದಕ್ಕೆ ತುಪ್ಪ ಸುರಿತಾವ್ರೆ ಕಾಂಗ್ರೆಸ್ನವರು ಅಂತ ಮಾತಾಡ್ತಾವ್ರೆ. ಕಾಂಗ್ರೆಸ್ನವರು ತುಪ್ಪ ಸುರಿತಾವ್ರೆ. ಬೆಂಕಿ ಯಾವಾಗ ಪಕ್ ಅಂತ ಜಾಸ್ತಿ ಅಂಟ್ಕೊಂತೈತೆ ಗೊತ್ತಿಲ್ಲ, ಪಕ್ ಅಂತ ಬೆಂಕಿ ಅಂಟ್ಕೊಂಡಾಗ RSS ಅವರು ನುಗ್ತಾರೆ. ಇದು ಸತ್ಯವಾದ ಮಾತು, ಜನ ಹೇಳವ್ರಿ, RSS ಅವರು ಹೇಳ್ತಾವ್ರಿ, ಬಿಡಲ್ಲ ಇವ್ರನ್ನ ಅಂತ. ಈಗ ನೋಡಿ ಏನಾಯ್ತಂತ ನಾವು ಕಾಯ್ದು ನೋಡ್ಬೇಕು ಕಣಪ್ಪ. ಬೇಕೇನೆ? ಇನ್ನು ವಿಚಾರಗಳು ಕಣಪ್ಪ. ಗುಂಡಿಗಳನ್ನೆಲ್ಲ ಮುಚ್ಚು ಅಂದ್ರೆ ಎಲ್ಲ ಸ್ವಲ್ಪ ಮುಚ್ಚಿಬಿಟ್ಟೆಲ್ಲ ಮಾಡ್ತಾವ್ರೆ. ಸೊ ಈಗ ಅದ್ರ ಬಗ್ಗೆ ಒಂದು ಹೋರಾಟ. ಲೇಡಿ ಒಬ್ರು ನಿಂತ್ಕೊಂಡ್ಬಿಟ್ಟವ್ರೆ ಕಣಪ್ಪ.
ಏನಂತ ನಿಂತ್ಕೊಂಡವ್ರು ಹೇಳ್ತೀನಿ ರಪ್ಪ ವಿಚಾರ ಏನಂತ ಸರಿಯಾಗಿ ಹೇಳ್ತೀನಿ. ಗುಂಡಿಗಳನ್ನ ಸರಿಯಾಗಿ ಮುಚ್ಚಿಲ್ಲ. ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡಕ್ಕೆ ಹೋಗ್ತಾವ್ರೆ ಕಾಂಗ್ರೆಸ್ ಸರ್ಕಾರದವರು. ಅದು ಡಿ ಕೆ ಸಾಹೇಬ್ರು ಅವರು ಇವರು ಅಂತ ಹೇಳಿ ಮಾತಾಡ್ತಾವ್ರೆ. ಸೊ ಡಿ ಕೆ ಅವ್ರು ಅವ್ರಿಗೆ ಟಾಂಗು, ಲೇಡಿ ಅವ್ರಿಗೆ, ಲೇಡಿ ಇವ್ರಿಗೆ ಟಾಂಗು. ಯಾವ ಲೇಡಿ ಅಂತೀರ? ಲೇಡಿ ಕಿರಣ್ ಮಜುಂದಾರ್ ಅವರು ಫುಲ್ಲು ಟೀಕೆನ ಮಾಡ್ಬಿಟ್ಟವ್ರೆ. ಡಿ ಕೆ ಸಾಹೇಬ್ರಿಗೆ ಮಾಡಿಬಿಟ್ಟವ್ರೆ ಅಂತ ಕಣಪ್ಪ. ರೋಡ್ಗಳನ್ನ ನೆಟ್ಟಾಗಿ ಮಾಡೋಕ್ಕಾಗ್ತಾ ಇಲ್ಲ ನಿಮಗೆ, ಗುಂಡಿಗಳನ್ನ ತುಂಬ್ಸೋಕ್ಕಾಗ್ತಾ ಇಲ್ಲ ನೆಟ್ಟಿಗೆ. ಇನ್ನೇನು ಸರ್ಕಾರ ನಡೆಸ್ತೀರಿ, ಏನು ಗ್ರ್ಯಾಂಡ್ ಬೆಂಗಳೂರು ಮಾಡ್ತೀರಿ ಹಿಂಗೆ ಅಂತೇಳಿ ಅದಕ್ಕೆ ಡಿ ಕೆ ಕುಮಾರ್ ಸಾಹೇಬ್ರು ಕಡೆ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಫುಲ್ಲು ಟೆಕಫರ್ ಆಗಿ ಮಾತನ್ನ ಕೊಟ್ಬಿಟ್ಟವ್ರೆ ಕಣಪ್ಪ. ನೋಡ್ಬೇಕಪ್ಪ ಇವರಿಬ್ರು ಟೆಕಫರ್ ಒಳಗೆ ಏನಾಯ್ತದಂತ. ಇನ್ನೊಂದು ವಿಚಾರ ಕಣಪ್ಪ, ಪಟಾಕಿ ಬೇಕು ಪಾಪ, ಓಕೆ ದುಡ್ಡು ಕೊಟ್ಟು ತಗೋತೀವಿ ನಾವು ನೀವು ಯಾರೇ ಆಗಿರ್ಲಿ ಕಣಪ್ಪ. ಪಟಾಕಿ ಕಷ್ಟಪಟ್ಟು ತಂದಿರ್ತಾರೆ, ಲೈಸೆನ್ಸು ಅವ್ರಿಗೆ ಈ ಜಾಗದಲ್ಲಿ ಮಾರಬೇಕು ಅಂತ BBMPಯಿಂದ ಅವರಿಗೆ ಒಂದು ಪರ್ಮಿಷನ್ ಸಿಕ್ಕಿರ್ತೈತೆ, ಆ ಜಾಗದಲ್ಲಿ ಹಾಕೊಂಡು ಮಾರ್ತಿರ್ತಾರೆ. ಆದರೆ ಇಲ್ಲಿ ಸರ್ಕಾರಿ ಜೀಪ್ ಒಳಗಡೆ ಪಟಾಕಿಗಳು ಕೇಳಿದ್ರೆ ನಿಮ್ಮ ಹತ್ರ ಬಿಲ್ ಇಲ್ಲ ಅದಿಲ್ಲ ಅಂತೇಳಿ ಎಲ್ಲ ಪಟಾಕಿಗಳು ಹಿಂದೆ ಜೀಪಲ್ಲಿ ತುಂಬ್ಕೊಂಡ್ಬಿಟ್ಟವ್ರಿ. ಯಾಕೆ ಅಂದರೆ ಅವ್ರ ಹೆಂಡತಿ ಮಕ್ಳಿಗೆ ಆರ್ಸಾಕಿ ಅಂತ ಜನ ಮಾತಾಡ್ತಾವ್ರಿ ಕಣಪ್ಪ. ಛೀ ಅಂತ ಉಗಿತಾವ್ರಿ ನಿಮಗೆ. ಅಲ್ಲ ದುಡ್ಡು ಕೊಟ್ಟು ತೊಗೊಳಕ್ಕಾಗಲ್ವ ನಿಮಗೆ, ಯೋಗ್ತಿಲ್ವಾ? ಸರ್ಕಾರಿ ಜೀಪ್ ಒಳಗಡೆ ನೀವು ಏನು ಪಟಾಕಿನ ಎತ್ಕೊಂಡು ಹೋಗ್ತಾ ಇದ್ದೀರಾ? ಯಾಕೆ ಎತ್ಕೊಂಡು ಹೋಗ್ತಾ ಇದ್ದೀರಾ? ಯಾರು ಹೇಳಿದ್ರು ನಿಮ್ಗೆ, ಯಾರು ಅಧಿಕಾರ ಕೊಟ್ಟರು? ಗಿಲ್ಲು ಎಲ್ಲ ನಮ್ಮ ಹತ್ರ ಕೇಳಬೇಕು. ಅದು ಕೇಳಿದಿರ ನೀವು ಇದಕ್ಕೆಲ್ಲ ಬಿಲ್ ಇಲ್ಲ ಅಂತೇಳಿ ಜೀಪ್ ಒಳಗಡೆ ಇಷ್ಟಿಷ್ಟು ಜೋಡಿಸ್ಕೊಂಡು ಪಟಾಕಿಗಳನ್ನ ಎತ್ತಾಕೊಂಡು ಹೋಗ್ತಾ ಇದ್ದೀರಲ್ಲ ಅಂತ ಹೇಳ್ತಾ ಇದ್ರೆ, ಆದ್ರೆ ಅಧಿಕಾರಿಗಳು ಏನೋ ಟಕ್ಕ ಚಿಟಕ್ಕ ಪುಟಕ್ಕ ಟಟಕ್ ಅಂತೇಳಿ ಒಂದು ಮಾತು ಮಾತಾಡ್ತಾ ಇಲ್ಲ ಕಣಪ್ಪ. ಓರಿ ಅಲ್ಲಿ ಬಂದು ಮಾತಾಡ್ರಿ ಅಂತವ್ರೆ. ಬಿಲ್ಲು ಇಲ್ಲ ಏನೂ ಇಲ್ಲ, ಏನು ಕೊಡಿದ್ರೆ ಪಟಾಕಿ ತಗೊಂಡು ಹೋಗ್ತಾವ್ರಿ. ನೋಡಿದ್ರೆ ಏನಪ್ಪ, ಅವ್ರ ಹೆಂಡತಿ ಮಕ್ಳಿಗೆ ಆರ್ಸಕ್ಕೆ ತಗೊಂಡು ಹೋಗ್ತಾವ್ರೆ. ದುಡ್ಡು ಕೊಡೋ ಯೋಗ್ತಿ ಇಲ್ಲ ಅಂತ ಜನಗಳು ಮಾತಾಡ್ತಾವ್ರೆ ಕಣಪ್ಪ. ಹೇಗೆ ಬೇಕ್ರಪ್ಪ ನಿಮಗೆ? ಸರ್ಕಾರದ ಒಳಗಡೆ ಪಾಪ ಪಟಾಕಿ ವ್ಯಾಪಾರ ಮಾಡೋದು ಪಟಾಕಿನ ಎತ್ತಾಕೊಂಡು ಹೋಗ್ಬಿಟ್ಟಿದ್ರೆ ನಿಮಗೆ ನಾಚಿಕೆ ಮನೆ ಮರಿದಿಲ್ವಾ? ದುಡ್ಡು ಕೊಟ್ಟು ತೊಗೊಳಕ್ಕಾಗಲ್ವಾ? ಸರ್ಕಾರಿ ಅಂದರೆ ಸರ್ಕಾರದ ಏನು ನಿಯಮ ಇದೆ ಆ ನಿಯಮನ ನೀವು ಪಾಲಿಸ್ತಾ ಇಲ್ಲ. ಎತ್ತಾಕೊಂಡು ಇದಕ್ಕಿದ್ದಂಗೆ ಹೋಗ್ಬಿಟ್ರೆ ಬಿಲ್ ಕೊಟ್ಟಿಲ್ಲ, ಯಾವ ಸ್ಟೇಷನು ಏನು ಎಲ್ಲಿ ಬರಬೇಕು, ಯಾವ ಆಫೀಸು ಏನು ಅಂತ ಹೇಳ್ತಾ ಇಲ್ಲ. ಇದಕ್ಕಿದ್ದಂಗೆ ಬಂದ್ಬಿಟ್ಟು ನಿಮ್ಮ ಹತ್ರ ಬಿಲ್ ಇಲ್ಲ, ಪಟಾಕಿ ಎತ್ತಾಕೊಂಡೋಗಿ ಟಪಟಕ ಡಮ್ ಡೋಸ್ ಟಕ ಅನ್ಕೊಂಡು ಆಡ್ಸ್ಕೊಂಡಿದ್ದು ಬಿಟ್ರೆ ಯಾರ್ದು ಬಿಟ್ಟು ಪಟಾಕಿನ ತಗೊಂಡೋಗಿ ಆರಿಸ್ಕೋತಾರಿ ಅಂತ ಜನ ಮಾತಾಡ್ತೇವ್ರಿ ಕಣಪ್ಪ. ಯಾಕೆ ಮಾಡ್ತೀರಾ? ಅದೇನಿದೆಯೋ ಅದನ್ನ ಮಾಹಿತಿನ ಕರೆಕ್ಟಾಗಿ ನಮಗೆ ಸಿಗಬೇಕೀಗ. ಎಲ್ಲಿ ಪಟಾಕಿ ತಗೊಂಡೋದ್ರಿ ಏನು ಎತ್ತ ಅಂತ, ಓಕೆನಾ? ಎಷ್ಟು ಜನಗಳು ಬಿಡ್ತಾರನಪ್ಪ? ಬಿಡಲ್ಲ ಕಣಪ್ಪ. ವಿಡಿಯೋ ಮೇಡಮ್ ಅಂತೇಳಿ ಎಲ್ಲ ವಿಡಿಯೋ ಮಾಡಿಸ್ಬಿಟ್ಟವ್ರೆ. ನೋಡಿದ್ರಲ್ಲ ಹೆಂಗಿತ್ತು ಅಂತ ವಿಚಾರಗಳು. ಇನ್ನು ಅವೇ ಕಣಪ್ಪ ವಿಚಾರಗಳು, ಆಚಾರ ವಿಚಾರಗಳವೇ ಹೇಳ್ತೀನಿ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ವಾಲ್ಮೀಕಿ ಸಮುದಾಯ ಬಗ್ಗೆ ರಮೇಶ್ ಕತ್ತಿ ಅವರು ಮಾತಾಡ್ಬಿಟ್ಟವ್ರೆ. ಅವ್ರ ಬಗ್ಗೆ ಹೇಳಬಾರ್ದು ಹೇಳಿಕೆಗಳನ್ನೆಲ್ಲ ಕೊಟ್ಟುಬಿಟ್ಟವ್ರೆ ಅಂತ ಹೇಳಿ ಅವರು ಹಾಸನದಲ್ಲಿ ಹೋರಾಟ ಮಾಡ್ತಾ ಅವ್ರ ಬಗ್ಗೆ ಹೇಳ್ತವ್ರೆ ಕಣಪ್ಪ. ರಮೇಶ್ ಕತ್ತಿ ಅವರು ವಾಲ್ಮೀಕಿ ಅವರ ಬಗ್ಗೆ ಹೆಂಗಂದ್ರಂಗೆ ಮಾತಾಡಿದ್ದಾರೆ, ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು, ಯಾಕೆ ನಮ್ಮ ಸಂಘ ಬಗ್ಗೆ ಮಾತಾಡಬೇಕು ಅಂತ ಕೇಳ್ತಾವ್ರೆ ಕಣಪ್ಪ ವಾಲ್ಮೀಕಿ ಸಂಘದವರು. ಈಗ ಇದಕ್ಕೆ ಉತ್ತರ ಅವರೇ ಕೊಡಬೇಕು ಕಣಪ್ಪ. ರಮೇಶ್ ಕತ್ತಿ ಅವರು ಯಾಕೆ ಕತ್ತಿ ಅವ್ರ ಮೇಲೆ ಮಸೀತಾವ್ರೆ ಅನ್ನೋದು ಗೊತ್ತೇ ಬೇಕು. ವಾಲ್ಮೀಕಿ ಸಂಘಟನೆಗಳು ಎಲ್ಲ ಎದ್ದು ನಿಂತ್ಬಿಟ್ಟವ್ರೆ ಕಣಪ್ಪ. ಹಾಸನ ಹತ್ರ ನಡೆದಿರುವಂಥ ಘಟನೆ ಯಾಕೆ ಏನು ಎತ್ತ ಅಂತ ಇವರು ಉತ್ತರ ಕೊಡಬೇಕು ರಮೇಶ್ ಕತ್ತಿ ಅವರು. ಆಮೇಲೆ ಇನ್ನೊಂದು ವಿಚಾರ ಕಣಪ್ಪ, HD ಕುಮಾರಸ್ವಾಮಿ ಅವರು ಕಾಂಗ್ರೆಸ್ನವರು 2 ವರ್ಷ ಆಯ್ತು ಬಂದು ಏನು ಮಾಡ್ತಾವ್ರಿ? ಬರೀ RSS ಅಂತ ಅವ್ರು ಹಿಂದೆ ಬಿದ್ದವರಲ್ಲ ಇವರು. ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ? ಬೇರೆದು ಎಷ್ಟೋ ಕೆಲಸಗಳಿವೆ, ಮಾಡೋವಂಥದ್ದು ಮುಖ್ಯ ಕೆಲಸಗಳಿವೆ. ಅವೆಲ್ಲ ಬಿಟ್ಬಿಟ್ಟು ಇವ್ರು RSS ಹಿಂದೆ ಬಿದ್ದವರಲ್ಲ. ಇವ್ರಿಗೆ ಏನು, ಇವ್ರು 2 ವರ್ಷದಿಂದ ಏನು ಮಾಡ್ತಾರೆ ಕಾಂಗ್ರೆಸ್ನವರು? ಇವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ವಾ? RSS ಇಂದ ಯಾಕೆ ಬಿದ್ದವ್ರು ಇವರು ಕಾಂಗ್ರೆಸ್ನವರು ಅಂತ HD ಕುಮಾರಸ್ವಾಮಿ ಅವರು ಕೇಳ್ತಾವ್ರೆ ಕಣಪ್ಪ. ಇದಕ್ಕೆ ಉತ್ತರ ಕಾಂಗ್ರೆಸ್ನವರೇ ಕೊಡಬೇಕೀಗ. ಯಾಕೆ ಬರೀ RSS ಇಂದ ಬಿದ್ದವ್ರು ಇವರು? ಎಷ್ಟೋ ಕೆಲಸಗಳು, ದೊಡ್ಡ ಕೆಲಸಗಳು ಮಾಡೋಂಥದ್ದೈತೆ ಸರ್ಕಾರದಲ್ಲಿ, ಅದೆಲ್ಲ ಬಿಟ್ಟು RSS ಇಂದ ಬಿದ್ದುಬಿಟ್ಟವ್ರೆ. ಅದು ಯಾಕೆ ಅವ್ರ ಹಿಂದೆ ಬಿದ್ದವ್ರೆ ಅಂತ ಗೊತ್ತಾಗಬೇಕು ನಮಗೆ. ಹಲವಾರು ಕೆಲಸಗಳು ಹಂಗೆ ಉಳ್ಕೊಂಡವು. ಕಾಂಗ್ರೆಸ್ ಅಲ್ಲಿ ಏನು ಕೆಲಸ ಮಾಡ್ತಾ ಇಲ್ಲ ಯಾರು ನೆಟ್ಟಗೆ. 2 ವರ್ಷ ಆದರೂ ವೇಸ್ಟ್ ಅಂತ ಹೇಳ್ತಾವ್ರೆ ಕಣಪ್ಪ. ಕಾಂಗ್ರೆಸ್ ಸರ್ಕಾರ ವೇಸ್ಟ್ ಮಾಡ್ತಾ ಇದೆ, ಟೈಮ್ ವೇಸ್ಟ್ ಆಫ್ ಕಾಂಗ್ರೆಸ್ ಅಂತ HD ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ. RSS ಅವರಿಂದ ಯಾಕೆ ಹೋಗ್ತಾರೆ ಇವರು? ಯಾಕೆ ಹೋಗ್ತಾರೆ? ಬಂದಾಗ್ಲಿಂದ ನೋಡ್ತಾ ಇದ್ದೀನಿ 2 ವರ್ಷದಿಂದ RSS ಅವರಿಂದ ಬಿದ್ದುಬಿಟ್ಟವ್ರೆ ಕೈ ತಳ್ಕೊಂಡು. ಯಾಕಂತ ನಮಗೂ ಗೊತ್ತಾಗಬೇಕು ಅಂತ ಕುಮಾರಸ್ವಾಮಿ ಅವರು ಹೇಳೋರು. HD ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು ಕರೆಕ್ಟೇ ಕಣಪ್ಪ. ಎಷ್ಟೋ ಕೆಲಸಗಳು ಇರ್ತವೆ ಕಾಂಗ್ರೆಸ್ಸಲ್ಲಿ ಮಾಡೋವಂಥದ್ದು, ರೋಡ್ದಾಗಿರ್ಬೋದು ವಿಚಾರಗಳು, ಎಷ್ಟೋ ಏನೋ ವಿಚಾರಗಳು, ಹಲವಾರು ವಿಚಾರಗಳು ಇರ್ತವೆ. ಜನಗಳಿಗೆ ಏನಾಗಬೇಕು ಅದನ್ನು ಮಾಡೋದು ಬಿಟ್ಬಿಟ್ಟು RSS ಹಿಂದೆ ಬಿದ್ದವ್ರೆ ಅಂತ ಹೇಳ್ತಾವ್ರಿ ಜನಗಳು. ನಾವೆಲ್ಲ ಕಣಪ್ಪ ಕಣ್ಣಿಂದ ನೋಡಿದ್ದು ಕಿವಿಯಿಂದ ಕೇಳಿದ್ ಮಾತ್ರ ನಾನು ನಿಮ್ಗೆ ಹೇಳೋದು, ಓಕೆನಾ? ಅದೇಪ್ಪ ವಿಚಾರ. ವಾಲ್ಮೀಕಿ ಸಮುದಾಯ ಬಗ್ಗೆ ರಮೇಶ್ ಕತ್ತಿ ಅವರು ಮಾತಾಡ್ರಂತ ಮಾತು ತಪ್ಪು. ವಾಲ್ಮೀಕಿ ಸಮಾಜದ ಬಗ್ಗೆ ಮಾತಾಡೋ ತಪ್ಪು. ರಮೇಶ್ ಕತ್ತಿ ಅವರ ಮೇಲೆ ಆಕ್ಷನ್ ತಗೋಬೇಕು ಅಂತ ವಾಲ್ಮೀಕಿ ಸಮಾಜದವರು ಎಲ್ಲರೂ ಹೋರಾಟಕ್ಕೆ ಇಳಿದು ಬಿಟ್ಟವ್ರೆ ಕಣಪ್ಪ. ಅವ್ರು ಮಾತಾಡಿರೋದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ವಿಚಾರ ಕಣಪ್ಪ, ಈಶ್ವರ್ ಸಾಹೇಬರು ಒಂದು ಮಾತು ಹೇಳ್ಬಿಟ್ಟಾರ ಕಣಪ್ಪ. BJPಯಲ್ಲಿದ್ದ ನಮ್ಮ ಈಶ್ವರಿ ಸಾಹೇಬರು ಹೇಳಿರೋಂಥ ಮಾತು, ಇಂದಿರಾ ಗಾಂಧಿ, ಮಹಾತ್ಮ ಗಾಂಧಿ, ರಾಜೀವ್ ಗಾಂಧಿ ಅವ್ರ ಕೈಲಿ ಆಗಲಿಲ್ಲ RSSನ ಬ್ಯಾನ್ ಮಾಡೋಕ್ಕೆ ಆ ಕಾಲದಲ್ಲಿ.
ಇವನು ಕುನ್ನಿ ಯಾರು ಪ್ರಿಯಾಂಕಾ ಖರ್ಗೆ ದೊಡ್ಡ ಕುನ್ನಿ, ಅವನ ಕೈಲಿ ಅದನ್ನ ಮಾಡೋಕ್ಕಾಗತ್ತೋ ಅಂತ ಏಕವಚನದಲ್ಲಿ ಹೇಳೋರೆ ಕಣಪ್ಪ. ಅವನ ಕೈಲಾಗತ್ತಾ ಅದನ್ನ ಬ್ಯಾನ್ ಮಾಡೋಕ್ಕೆ? ರಾಜೀವ್ ಗಾಂಧಿ ಕೈಲಿ ಆಗಲಿಲ್ಲ, ಮಹಾತ್ಮ ಗಾಂಧಿ ಕೈಲಿ ಆಗಲಿಲ್ಲ ಹೋರಾಟ ಮಾಡಿದವರು RSSನ ಬ್ಯಾನ್ ಮಾಡೋಕ್ಕೆ. ಇವನ ಕೈಲಿ ಆಗ್ಬಿಡತ್ತಾ? ಇವನು ಚಿಕ್ಕ ಕುನ್ನಿ ಅಂತ ಹೇಳ್ಬಿಟ್ಟವ್ರೆ ಕಣಪ್ಪ. ಈಶ್ವರ್ ಸಾಹೇಬ್ರು ಹೇಳ್ಬಿಟ್ಟವ್ರೆ ಬ್ಯಾನ್ ಮಾಡೋಕ್ಕಾಗಲ್ಲ ಇವನ ಕೈಲಿ, ದೊಡ್ಡ ಕುನ್ನಿ, ಖರ್ಗೆ ದೊಡ್ಡ ಕುನ್ನಿ ಅಂತ ಹೇಳ್ಬಿಟ್ಟವ್ರೆ ಕಣಪ್ಪ. ಇನ್ನು ಕಾದ್ ನೋಡ್ಬೇಕಪ್ಪ ರಾಜಕೀಯದಲ್ಲಿ ಏನೇನು ನಡೀತೈತೆ, ಯಾರ್ಯಾರು ಏನೇನು ಮಾತಾಡ್ತಾರಂತ. RSSನ ಬ್ಯಾನ್ ಮಾಡೋ ಪ್ರಯತ್ನದಲ್ಲಿ ಕಾಂಗ್ರೆಸ್ ಅದು ಆಗದಿರೋ ಕೆಲಸ ಅಂತ ಹೇಳ್ತಾ ಇರೋದು ಈಶ್ವರಪ್ಪ ಅವರು. ನೋಡ್ಬೇಕಣಪ್ಪ ಏನಾಯ್ತಂತ. 100 ವರ್ಷದ ಇತಿಹಾಸ ಇರುವಂಥ RSSನ ಯಾರ ಕೈಯಲ್ಲೂ ಏನೂ ಮಾಡೋಕ್ಕಾಗಲ್ಲ ಅಂತ RSS ಅವರು ಓಪನ್ ಚಾಲೆಂಜ್ ಕೊಟ್ಬಿಟ್ಟವ್ರೆ ಕಣಪ್ಪ. ಇನ್ನೊಂದು ವಿಚಾರ ಕಣಪ್ಪ, ಇಲ್ಲಿ ಪ್ರಿಯಾಂಕಾ ಖರ್ಗೆ ಅವರು RSSಗೆ ಬೈತಾರೆ. ಅಲ್ಲಿ ಇನ್ನೊಂದು ನೋಡಿದ್ರೆ ಪ್ರಿಯಾಂಕಾ ಖರ್ಗೆ ಅವರ ತಂದೆ ಖರ್ಗೆ ಸಾಹೇಬ್ರು ಹೇಳ್ತವ್ರೆ, ಕ್ಷಮೆ ಇರಲಿ, ನಾವು ಯಾವತ್ತು RSSಗೆ ಯಾವತ್ತು ವಿರುದ್ಧವಲ್ಲ, ನನ್ನ ಪರಿವಾರ ಯಾರೇ ಆಗಿರಲಿ RSSಗೆ ವಿರುದ್ಧವಲ್ಲ. ತಪ್ಪಿ ಮಾತಾಡಿದ್ರೆ ಕ್ಷಮೆ ಇರಲಿ, ನನ್ನ ಮಗ ಖರ್ಗೆ ಪ್ರಿಯಾಂಕಾ ಖರ್ಗೆ ಮಾತಾಡಿದ್ದು ಕ್ಷಮೆ ಇರಲಿ ಅಂತ ಕ್ಷಮೆನ ಆಚರಿಸ್ತಾ ಇರುವಂಥದ್ದು ಖರ್ಗೆ ಸಾಹೇಬ್ರು. ಏನ್ರಪ್ಪ ಇದು, ತಂದೆಯವರು ಬೇಡ ಕ್ಷಮಿಸಿ ಅಂತಾರೆ, ಮಗ ನೋಡಿದ್ರೆ RSSಗೆ ಬೈತಿರ್ತಾರೆ. ಏನಂದ್ರೆ ಅದ್ರ ಬಗ್ಗೆ ಮಾತಾಡ್ತಿರ್ತಾರೆ. RSS ವಿಚಾರ ಗೊತ್ತಿಲ್ದಿರೆ ಮಾತಾಡುವಂಥ ಖರ್ಗೆ ಕುನ್ನಿ ಅನ್ಸ್ಕೊಂಡಿದ್ದಾರೆ. ಇವನೊಂದು ಚಿಕ್ಕ ಕುನ್ನಿ ಅಂತ ಈಶ್ವರ್ ಸಾಹೇಬ್ರು ಹೇಳ್ಬಿಟ್ಟವ್ರೆ ಕಣಪ್ಪ. ಅದಕ್ಕೂ ಇದಕ್ಕೂ ಶೇಖತ್ ಲಿಂಕ್ ಅದೇ ಕಣಪ್ಪ. ಯಾರು ಏನೇನು ಮಾತಾಡ್ತಾ RSSನ ಕಡ್ವಾನ ಹಾಕಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಗಿನ ಕಾಲದಲ್ಲಿ ಆಗಲಿಲ್ಲ, ಇಂದಿರಾ ಗಾಂಧಿ ಕೈಲೆಲ್ಲ ಆಗಲಿಲ್ಲ, ರಾಜೀವ್ ಗಾಂಧಿ ಕೈಲಿ ಆಗಲಿಲ್ಲ, ಹೋರಾಟ ಮಾಡಿದ ಗಾಂಧೀಜಿ ಕೈಲೇ ಆಗಲಿಲ್ಲ. ಸೊ RSSನ ಹೆಂಗೆ ಇವರು ಮಾತಾಡ್ತಾರೆ ವಿರುದ್ಧವಾಗಿ ಪ್ರಿಯಾಂಕಾ ಖರ್ಗೆ ಅಂತ ಈಶ್ವರ್ ಅವ್ರು ಹೇಳೋರು. ಇನ್ನು ಸಿದ್ದರಾಮಯ್ಯ ಸಾಹೇಬರು ಪುತ್ತೂರಲ್ಲಿ ಮಾತಾಡಿರೋಂಥ ಮಾತುಗಳ ಕಣಪ್ಪ, ಅಧಿಕಾರಿಗಳನ್ನೆಲ್ಲ ಚೇಂಜ್ ಮಾಡಾಕ್ಬಿಟ್ಟಿದ್ದೀನಿ. ಮೇಲೆ ಅಧಿಕಾರಿಗಳು ಯಾರ್ಯಾರಿದ್ರು ಅಧಿಕಾರಿಗಳು ಯಾರ ಮಾತು ನಾನು ಕೇಳಿಲ್ಲ ಈ ಸತಿ. ಅದಕ್ಕೆ ಅಧಿಕಾರಿಗಳನ್ನ ಅವ್ರನ್ನ ತೆಗೆದು ಇಲ್ಲಿ ಇವ್ರನ್ನ ಅಲ್ಲ ಹಾಕಿದ್ದೀನಿ. ಈಗ ಇಲ್ಲಿ ಏನು ತೊಂದರೆಗಳು ಆಗ್ತಾ ಇಲ್ಲಲ್ಲ. ಅಟೆಂಪ್ಟ್ ಟು ಮರ್ಡರ್ ಎಲ್ಲ ಪಾಪ ಚಿಕ್ಕ ಎಲ್ಲ ಏನು ಚಿಕ್ಕ ಪರಿವಾರದವರು, ದೊಡ್ಡ ಶ್ರೀಮಂತರ ಮಕ್ಕಳು ಅಲ್ಲ ಪಾಪ, ಅವ್ರು ಏನು ಗೊತ್ತಿಲ್ದಿರೋಂಥವ್ರು ಮರ್ಡರ್ಗಳಾಗುವಂಥದ್ದು, ಹೊಡೆದಾಡೋವಂಥದ್ದು, ಜಾತಿ ಗೀತಿ ಮೇಲು ಗೀಲು ಅಂತೆಲ್ಲ ತಂದಾಕಿ ಅಂತ ಮಾಡೋರ್ನ ಈ ಥರ ಇತ್ತು. ಅದಕ್ಕೆ ನಾನು ಅಧಿಕಾರಿಗಳನ್ನೇ ಚೇಂಜ್ ಮಾಡಾಕ್ಬಿಟ್ಟಿದ್ದೀನಿ. ಈಗ ಏನಾದರೂ ನಡೀತಾ ಇದೆಯಾ, ಈಗೆಲ್ಲ ಚೆನ್ನಾಗಿದೆಯಲ್ಲ, ಎಲ್ಲ ಕರೆಕ್ಟ್ ಆಗಿದೆಯಲ್ಲ, ಅದಕ್ಕೆ ನಾನು ಯಾರ ಮಾತು ಕೇಳಿದಿರೋ ಅಧಿಕಾರಿಗಳನ್ನೇ ಚೇಂಜ್ ಮಾಡಾಕ್ಬಿಟ್ಟೆ. ಆ ಅಧಿಕಾರಿಗಳನ್ನ ಅಲ್ಲಿ ಟ್ರಾನ್ಸ್ಫರು ಈ ಕಡೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಈ ಕಡೆನ ಒಳ್ಳೆ ಅಧಿಕಾರಿಗಳನ್ನ ಹಾಕಿದ್ದೀನಿ. ಈಗೇನು ತೊಂದರೆ ಆಗ್ತಾ ಇಲ್ವಲ್ಲ ಅಂತ ಹೇಳಿ ಪುತ್ತೂರಲ್ಲಿ ಹೇಳಿರುವಂಥ ಮಾತು ಕಣಪ್ಪ. ಸಿದ್ದರಾಮಯ್ಯ ಸಾಹೇಬರು ಏನು ವಿಷಯಗಳು ಹಿಂಗೆಲ್ಲ ಹೊಡೆದ್ರು ಕಣಪ್ಪ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮಾತಿಗೆ ಅವ್ರು ಹೇಳಿರೋದು ಅಧಿಕಾರಿಗಳನ್ನ ಚೇಂಜ್ ಮಾಡಾಕ್ಬಿಟ್ಟಿದ್ದೀನಿ, ಅದಕ್ಕೆ ತೊಂದರೆ ಆಗಿತ್ತು, ನಾನು ಅವ್ರಿವ್ರ ಮಾತು ಕೇಳ್ತಾ ಇಲ್ಲ. ಇಲ್ಲಿ ಏನಾಗಿದೆ ಅಂದರೆ ಹೊಡೆದಾಟಗಳು, ಆ ಜಾತಿ ಈ ಜಾತಿ ಕೀಳುವುದು ಇದು ಅಂತೇಳಿ ಹೊಡೆದಾಟ ಈ ಥರ ನಡೀತಿತ್ತು. ಇದೆಲ್ಲ ಈಗ ಕಡವಾನ ಹಾಕೋದಕ್ಕೆ ನಾನು ಅಧಿಕಾರಿಗಳನ್ನೇ ಬದಲಾಯಿಸ್ಬಿಟ್ಟೆ ಅಂತ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ರು ಕಣಪ್ಪ. ಇನ್ನು ಅದೇ ಕಣಪ್ಪ ವಿಚಾರಗಳು ಹೇಳೋಂಥದ್ದು ಹಲವಾರು ವಿಚಾರವೇ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಮಧ್ಯದೊಳಗೆ RSS ಬಗ್ಗೆ ಹಿಂಗೆ ನಡೀತಾ ಇದೆ ಕಾಂಗ್ರೆಸ್ಸಲ್ಲಿ ಚರ್ಚೆಗಳು, RSSನ ಬ್ಯಾನ್ ಮಾಡಬೇಕು ಅದು ಇದು ಅಂತ. ಆಗ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾ ಇರೋದು ನಾವಲ್ಲ, ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆದಾಗಲೇ ಅವ್ರ ಆದೇಶ ಇದು ಒಳಿಸಿರೋದು ಅಂತ, ಅವ್ರ ಆದೇಶವನ್ನು ಕೊಟ್ಟಿದ್ರಂತೆ RSSನ. ಈಗ ಜಗದೀಶ್ ಶೆಟ್ಟರ್ ಏನು ಹೇಳ್ತಾವ್ರೆ ಕಂಡ್ರಪ್ಪ, ಇಲ್ಲಪ್ಪ ನಾನು ಅದಲ್ಲ, ಯಾವುದೋ ಒಂದು ಸ್ಕೂಲ್ದು ಯಾವುದೋ ಒಂದು ವಿಚಾರ ಕಾಲೇಜ್ ಬಗ್ಗೆ ಬಂದಿತ್ತು, ಅವಾಗ ಅದ್ರ ಬಗ್ಗೆ ನಾನು ಹೇಳಿದ್ದೆ ಅವ್ರಿಗೆ ಈ ಥರ ಮಾಡಬೇಡಿ ಅಂತ. ಅದಕ್ಕೆ ಅಲ್ಲಿ ಜಾಗ ಕೊಡಬೇಡಿ, ನಾನು ಇದ್ರ ಬಗ್ಗೆ RSS ಬಗ್ಗೆ ಹೇಳಿರಲಿಲ್ಲ, RSSಗೂ ನನಗೂ ಸಂಬಂಧ ಇಲ್ಲ, ನಾನು ಹೇಳೇ ಇಲ್ಲ ಅದ್ರ ಬಗ್ಗೆ, RSS ಅವ್ರ ಬಗ್ಗೆ ನಾನು ಏನು ಹೇಳಿಲ್ಲ ಅಂತ ಜಗದೀಶ್ ಶೆಟ್ಟರ್ ಹೇಳ್ತಾರೆ ಕಣಪ್ಪ. ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾ ಇರೋದು ಅವರೇ ಆದೇಶನ ಆವಾಗ ಮಾಡಿದ್ದು, ಸೃಷ್ಟಿ ಮಾಡಿದ್ದೆ ಅವರು ಮೊದಲು RSS ಬಗ್ಗೆ ಬ್ಯಾನ್ಗೆ ಅಂತ. ಈಗ ಜಗದೀಶ್ ಶೆಟ್ಟರ್ ಹೇಳ್ತಾವ್ರು ಇಲ್ಲ, ನಾನು ಮುಖ್ಯಮಂತ್ರಿ ಆಗಿದೆ, ಆದರೆ RSS ಬಗ್ಗೆ ನಾನು ಯಾವತ್ತೂ ಚರ್ಚೆನೇ ಮಾಡಿಲ್ಲ ನಾನು ಮುಖ್ಯಮಂತ್ರಿ ಆದಾಗ ಅಂತ ಹೇಳ್ತಾರೆ ಕಣಪ್ಪ. ಈಗ ಜಗದೀಶ್ ಶೆಟ್ಟರ್ ಸರ್ ಅವ್ರ ಮೇಲೆ ಎತ್ತಾಕ್ಬಿಟ್ಟು ಅವ್ರಿಗೆ ಏನಂತ ಗೊತ್ತಿಲ್ಲ ಕಣಪ್ಪ. ಈಗ ನಾವೆಲ್ಲ ನಮಗೆ ಪ್ರೂಫ್ಗೆ ಬೇಕು, ಯಾರು ಮಾಡಿಬಿಟ್ರೋ ಯಾರು ಏನು ಮಾಡಿದ್ರೋ ಗೊತ್ತಿಲ್ಲ, ಆದರೆ RSSನ ಬ್ಯಾನ್ ಮಾಡೋಕ್ಕಾಗಲ್ಲ ಅಂತ RSS ಜನಗಳು ಮಾತಾಡ್ತಾವ್ರೆ. ಹುಷಾರಾಗಿರ್ರಿ ಕಾಂಗ್ರೆಸ್ನವ್ರಿ ಅಂತ ಎಚ್ಚರಿಕೆ ಬೇರೆ ಕೊಟ್ಟವ್ರೆ RSSನವರು. ಬೇಕೇನ್ರಪ್ಪ, ಯಾರು ಅದನ್ನು ಕಡ್ವಾನ ಹಾಕೋಕ್ಕಾಗಲ್ಲ. ಸಿದ್ದರಾಮಯ್ಯ ಸಾಹೇಬರು ಹೇಳ್ತಾವ್ರೆ RSS ಬಗ್ಗೆ, ಅವರು ಹೇಳಿರೋದು ಸಿದ್ದರಾಮಯ್ಯ ಸಾಹೇಬರು ಬ್ಯಾನ್ ಮಾಡಬೇಕು ಅದು ಇದು ಅಂತ. ಈಗಿನ ಮುಂದೆ ಗೊತ್ತಾಯ್ತೈತೆ ಕಣಪ್ಪ ಏನಾಯ್ತೈತೆ ಅಂತ, ನಾವು ಕೂಡ ಕಾದು ನೋಡಬೇಕು. ಇವತ್ತಿನ ವಿಚಾರ ಇಷ್ಟ ಆಗಿತ್ತು ಕಣಪ್ಪ. ಇನ್ನೂ ಹಲವಾರು ವಿಚಾರಗಳು ಬರ್ತವೆ. ನಮ್ಮ ಕರ್ನಾಟಕದಲ್ಲಿ ಏನಪ್ಪ ಸುದ್ದಿಗಳು ಕಡಿಮೆ, ರಾಜಕೀಯದಲ್ಲಿ ಬೇಜಾನ್ ಸುದ್ದಿಗಳು ಬರ್ತಾ ಇರ್ತವೆ. ರಾತ್ರಿ 24 hours ಸುದ್ದಿಗಳು ಬರ್ತಾ ಇರ್ತವೆ ಕಣಪ್ಪ. ಇನ್ನು ವಿಚಾರಗಳನ್ನ ನಾಳೆ ತಗೊಂಡ್ಬರ್ತೀನಿ. ಇವತ್ತು ಇಷ್ಟೇ ಆಗಿತ್ತು ಕಣಪ್ಪ ಕಾರ್ಯಕ್ರಮ. ಓಟ್ ಬರ್ಲೇನ್ರಪ್ಪ, ಓಟ್ ಬರ್ತೀನಿರಪ್ಪ. ಶಂಭುಲಿಂಗ ನಿಮ್ಮ ಓಟು ನನಗೆ ಹಾಕಬೇಕು ಯಾವಾಗಲೂ. ನಿಮ್ಮ ಓಟ್ ಯಾರಿಗೆ? ನನಗೆ ಕಣಪ್ಪ. ಎಟ್ಲ ಸೈಕಲ್ನ ವಿಧಾನಸೌಧಕ್ಕೆ ಹೋಗ್ಬೇಕು, ನನಗೂ ದಿನ ವಿಧಾನಸೌಧಕ್ಕೆ ಹೋಗಿ ಅಂತ ಸುದ್ದಿಗಳು ಕೇಳಿ ಕೇಳಿ ಬೇಜಾರಾಗಿ ಹೋಗ್ಬಿಟ್ಟದೆ ಕಣಪ್ಪ. ಸ್ವಲ್ಪ ಹೋಗಿ ಒಂದು ಒಳ್ಳೆ ಮಸಾಲೆ ದೋಸೆ ತಿನ್ಕೊಂಡ್ಬಿಡ್ತೀನಿ. ನಡಿಲ್ಲ ಉಡುಪಿ ಹೋಟ್ಲಿಗೆ, ಒಂದು ಉಡುಪಿ ಹೋಟ್ಲಿಗೆ ಹೋಗಿ ಒಂದು ಮಸಾಲೆ ದೋಸೆ ತಿನ್ಕೊಂಬರಲ್ಲ ಬೈತೀನಪ್ಪ. ಶಂಭುಲಿಂಗ ಎಟ್ಲ ಸೈಕಲ್ನ
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.